ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಹೊಸದೊಂದು ಅಪ್ಡೇಟ್ ಬಂದಿದೆ. ಸೊ ಈಗ ಭೂಮಿ ಇರೋ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಮ್ಗಾಗಲೇ ಗೊತ್ತಾಗಿದೆ. ದೇವಯಾನಿ ಮಾಡಿರೋ ಈ ಒಂದು ಕೆಟ್ಟ ಪ್ಲಾನಿಂದ ಭೂಮಿ ಪ್ರಾಣನೇ ಹೋಗೋ ಒಂದು ತುದಿ ಅಂಚಿನಲ್ಲಿದೆ. ಸೊ ನೋಡೋಣ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ. ಅಜಿತ್ಗೋಸ್ಕರ ಈ ವ್ರತ ಮಾಡ್ತಿರೋ ಭೂಮಿ, ಈಗ ಅಜಿತ್ ಅಲ್ಲಿಗೆ ಬರ್ತಾರ, ಭೂಮಿ ಪ್ರಾಣನ ಕಾಪಾಡ್ತಾರ, ಅದು ಸಹ ನೋಡೋಣ. ಮತ್ತೆ ಈ ದೇವಯಾನಿಗೆ ತಕ್ಕ ಗತಿ ಕಾಣಿಸ್ತಾರ ಲಿಂಗವಾಜಿ, ಅದು ಸಹ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ವ್ರತನ ಮಾಡ್ತೀನಿ ಅಂತ ಒಪ್ಕೊಂಬಂದ ಭೂಮಿಗೆ ಮಯೂರಿ ಇದ್ದೋಳು, ದಯವಿಟ್ಟು ಬೇಡ ಭೂಮಿ, ಈ ವ್ರತದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ನಮ್ಮೂರಲ್ಲಿ ಈ ವ್ರತ ಮಾಡಿದವರು ಜಾಸ್ತಿ ಜನ ಉಳಿದೇ ಇಲ್ಲ. ಯಾಕೆ ಅಂದರೆ ಈ ಒಂದು ವ್ರತದಲ್ಲಿ ಸಾಕ್ಷಾತ್ ಆ ದೇವರೇ ಆ ಹಾವಿನ ಸ್ವರೂಪದಲ್ಲಿ ನಮಗೆ ಒಂದು ದರ್ಶನ ಕೊಡುತ್ತೆ. ನಿಷ್ಠೆಯಿಂದ ಮಾಡಬೇಕು ಅಂದಾಗ ಮಯೂರಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಕೇಳಿದಾಗ, ಆ ಥರ ಅಲ್ಲ ಭೂಮಿ, ಪ್ರಾಣನೇ ಪಣಕ್ಕಿಟ್ಟು ಮಾಡೋ ಒಂದು ವ್ರತ ಇದು ಅಂದ್ಬಿಟ್ಟು ಮಯೂರು ಹೇಳಿದಾಗ, ನಾನು ಅಜಿತ್ ಸಾಹೇಬ್ರಿಗೋಸ್ಕರ ನನ್ನ ಪ್ರಾಣ ಬೇಕಿದ್ರೂ ಕೊಡ್ತೀನಿ. ನಾನು ಈ ಒಂದು ವ್ರತನ ನಿಯತ್ತಿಂದ ನೀಟಾಗೆ ಮಾಡ್ತೀನಿ. ನನಗೆ ಆ ತಾಯಿ, ನನ್ನ ಪೂಜೆ ಕರೆಕ್ಟಾಗಿದ್ದರೆ ನನಗೆ ಸಾಹೇಬ್ರಿಗೆ ಏನು ಮಾಡ್ದಂಗೆ ನನ್ನ ಪ್ರಾಣನ ಕಾಪಾಡ್ತಾಳಲ್ಲ, ಅಷ್ಟೇ ಸಾಕು ಅಂದಾಗ, ಭೂಮಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವ್ರತ ಮಾಡಬೇಕು ಅಂದರೆ ತುಂಬ ನೀಟಾಗಿರಬೇಕು ಮತ್ತು ಯಾವುದೇ ರೀತಿ ಶಕುನಗಳು ಅಪಶಕುನಗಳು ಆಗಬಾರ್ದು ಅಂದ್ಬಿಟ್ಟು ಈ ಕಡೆ ಮಯೂರಿ ಹೇಳ್ತಾಳೆ. ಆದರೆ ಭೂಮಿ, ಇಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೋತಾರೆ. ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹುಡಿಕೊಂಡು ಅವರೂರಲ್ಲೇ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತೆ, ಮತ್ತು ಅಲ್ಲೇ ನಾಗರಕಲ್ಲುಗಳು ಮತ್ತು ಹುತ್ತ ಎಲ್ಲನೂ ಸಹ ಇರುತ್ತೆ. ಅಲ್ಲಿಗೆ ಹೋಗಿ ಈ ವ್ರತನ ಅಲ್ಲಿರೋರೆ ಪುರೋಹಿತ್ರನ ಕೇಳಿದಾಗ, ತನ್ನ ಗಂಡನಿಗೆ ಒಂದು ಗಂಡಾಂತರ ಇದೆ, ಈ ಥರ ನಾನು ಪೂಜೆ ಮಾಡಬೇಕು ಅಂದಾಗ, ಯಾರಮ್ಮ ಇದನ್ನು ಹೇಳಿದ್ದು ಅಂದಾಗ ಗುರುಗಳು ಅಂತಾರೆ. ಗುರುಗಳು ಆಜ್ಞೆ ಕೊಟ್ಟಿದ್ದಾರೆ ಅಂದರೆ ನಂದೇನೂ ಇಲ್ಲ, ಆ ವ್ರತದ ನಿಯಮಗಳನ್ನ ನಾನೆಲ್ಲನೂ ಹೇಳ್ತೀನಿ. ಆದರೆ ಈ ಒಂದು ವ್ರತದಲ್ಲಿ ನಿನ್ನ ಪ್ರಾಣನೇ ಹೋಗ್ಬೋದು, ಇಲ್ಲ ನೀನು ಯಾರು ಪ್ರಾಣನ ಕಾಪಾಡ್ತೀನಿ ಅಂತ ಹೇಳಿದೆಯೋ ಅವು ಪ್ರಾಣ ಹೋಗ್ಬೋದು. ಯಾಕೆಂದರೆ ವ್ರತದ ಮಾಡೋ ನಿಯಮದ ಮೇಲೆ ಇರುತ್ತೆ ಇದೆಲ್ಲ ಅಂದ್ಬಿಟ್ಟು ಅಲ್ಲಿರುವಂಥ ಗುರುಗಳು ಹೇಳ್ತಾರೆ. ಇಲ್ಲ ಗುರುಗಳೇ, ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಭೂಮಿ ಒಪ್ಕೋತಾಳೆ. ಅಷ್ಟರಲ್ಲಿ ದೇವಯಾನಿ ಭದ್ರಂಗೆ ಫೋನ್ ಮಾಡಿ ಒಂದು ವಿಷ ತುಂಬಿರೋ ನಾಗರಾವ್ನ ತಗೊಂಬ ಅಂತ ಹೇಳಿರ್ತಾಳೆ. ಅಷ್ಟರಲ್ಲಿ ಆ ನಾಗರಾವ್ನು ಸಹ ಭದ್ರ ಮತ್ತು ಭದ್ರನ ಕಡೆಯವರು ರೆಡಿ ಮಾಡಿಕೊಂಡು ದೇವಯಾನಿಗೆ ಫೋನ್ ಮಾಡ್ತಾರೆ. ಎಲ್ಲಿದೆಯಾ ಭದ್ರ ಅಂದಾಗ, ಮೇಡಮ್ ನಾವು ನಿಮ್ಮ ಮನೆ ಮುಂದೆನೇ ಇದ್ದೀವಿ ಅಂದಾಗ, ಮನೆ ಮುಂದೆ ಯಾಕೆ ಬರೋಕೆ ಹೋದೆ, ನಾನೇ ಆ ಸೈಡ್ ಬರ್ತೀನಿ, ಅಲ್ಲೇ ಇರು, ಇಲ್ಲೆಲ್ಲೂ ನೆಟ್ ಸಿಗಲ್ಲ ಅಂತೇಳ್ಬಿಟ್ಟು ದೇವಯಾನಿ ಹೋಗ್ತಾಳೆ. ಎಲ್ಲ ರೆಡಿನಾ ಅಂದಾಗ, ಮೇಡಮ್ ನೀವು ಹೇಳೋ ಕೆಲಸ ನಾನು ಯಾವತ್ತಾನೇ ಮಾಡಲ್ಲ ಹೇಳಿ, ನೋಡಿ ಹಾವು ಸಖತ್ ವಿಷದಿಂದ ತುಂಬಿದೆ ಮೇಡಮ್ ಅಂದಾಗ, ಸರಿ ಆಯಿತು, ಈಗ ನೀವೇನು ಮಾಡಬೇಕು ಅಂದರೆ, ಭೂಮಿ ವ್ರತ ಮಾಡ್ತಾ ಇದ್ದಾಳೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ. ಅಲ್ಲಿ ಒಂದು ಹುತ್ತ ಇದೆ, ಅದರಲ್ಲಿ ಆಲ್ರೆಡಿ ಹಾವಿದೆ ಅಂತ ಈ ಊರಿನ ಜನರೆಲ್ಲ ನಂಬಿದ್ದಾರೆ. ನೀವು ಆ ಹಾವಿದ್ಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ, ಆದರೆ ಈ ಒಂದು ಆ ಒಂದು ಹುತ್ತದೊಳಗೆ ಸೇರಿಸ್ಬೇಕು. ಭೂಮಿ ವ್ರತ ಮಾಡಬೇಕಾದ್ರೇ ಈ ಹಾವಿಂದ ಅವಳು ಕಚ್ಚಿ ಸಾಯಬೇಕು. ಈ ಕಡೆ ಯಾರು ಕೊಲೆ ಮಾಡಿದ್ದಾರೆ ಅಂತಲೂ ಗೊತ್ತಾಗಬಾರ್ದು, ಅವಳು ಆ ರೀತಿ ಸತ್ತರೆ ಯಾರ ಮೇಲೂ ಡೌಟು ಬರಲ್ಲ. ಇದು ಒಂದು ಒಳ್ಳೆಯ ಅವಕಾಶ ನನಗೆ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ಮೇಡಮ್ ನಿಮ್ಮ ಅವಕಾಶ ಮೇಡಮ್, ಎಂಥ ಅವಕಾಶ ಸಿಕ್ಕಿದೆ. ಆ ಹುಡುಗಿನ ಎಷ್ಟು ಸತಿ ನಾವು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಯಾವತ್ತೂ ಆಗೇ ಇರಲಿಲ್ಲ. ಈಗ ದೇವರೇ ನಮಗೆ ಒಳ್ಳೆಯ ಒಂದು ಉಪಾಯ ಕೊಟ್ಟಿದ್ದಾನಲ್ವಾ ಮೇಡಮ್ ಅಂದಾಗ, ಹೌದು ಭದ್ರ, ಈ ಒಂದು ಉಪಾಯದಲ್ಲಿ ಅವಳು ಸತ್ತೇ ಸಾಯಬೇಕು ಅಂತ ದೇವಯಾನಿ ಹೇಳ್ತಾರೆ. ಸರಿ ಮೇಡಮ್ ಆಯಿತು, ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಈ ಹುತ್ತಕ್ಕೆ ಈ ಅವನ ಬಿಡ್ತೀನಿ ಅಂದ್ಬಿಟ್ಟು ಹುತ್ತಕ್ಕೆ ತಗೊಂಡೋಗಿ ಅವನ ಬಿಡ್ತಾನೆ ಭದ್ರ. ಇನ್ನು ವ್ರತ ಮಾಡೋಕ್ಕೆ ಭೂಮಿ ಎಲ್ಲನೂ ಸಹ ಸಿದ್ಧತೆ ಮಾಡಿಕೊಂಡು ಆ ವ್ರತದ ನಿಯಮದ ಪ್ರಕಾರ ಈ ಒಂದು ವ್ರತ ಮಾಡಬೇಕು ಅಂದರೆ ಹುತ್ತದ ಮಣ್ಣಲ್ಲಿ ನೀನು ಒಂದು ವ್ರತದ ಮಣ್ಣು ತಂದು ವ್ರತ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಮೊದಲೇ ಹೇಳ್ತಾರೆ ಗುರುಗಳು. ಸರಿ ಆಯಿತು ಅಂತ ಹೇಳ್ತಾರೆ. ನೋಡಮ್ಮ, ಹುತ್ತದಲ್ಲಿ ಮಣ್ಣು ತರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅದರಲ್ಲಿ ನಾಗದೇವತೆನೇ ನೆಲೆಸಿದ್ದಾಳೆ, ನಾಗದೇವತೆ ಪ್ರಾರ್ಥನೆ ಮಾಡಿ ನೀನು ಅಲ್ಲಿಂದ ಆ ಹುತ್ತದ ಮಣ್ಣ ತರಬೇಕು ಅಂತೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಆಯಿತು ಗುರುಗಳೇ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಸಂಗೀತ ಮನೆಯವ್ರಿಗೆ ಯಾರಿಗೂ ಸಹ ಈ ಒಂದು ವ್ರತದ ಬಗ್ಗೆ ಗೊತ್ತೇ ಇರಲ್ಲ. ಸೊ ಅಜ್ಜಿಗಂತೂ ಗೊತ್ತೇ ಇರಲ್ಲ ಭೂಮಿ ಇಷ್ಟು ರಿಸ್ಕಲ್ಲಿ ಸಿಕ್ಕಾಕೋತಾ ಇದ್ದಾಳೆ ಅಂತ. ಇನ್ನು ಅಜ್ಜಿತ್ಗೆ ಆ ಕಡೆ ಪ್ರಾಣ ಭಯ ಇದೆ, ಅಂದರೆ ಯಾರೋ ಕಿಡಿಗಿಡಿಗಳು ಅವನ್ನ ಇವಾಗ ಎತ್ತಲೇಬೇಕು ಅಂತೇಳ್ಬಿಟ್ಟು ಅವನ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದಾರೆ. ಅಜಿತ್ಗೆ ಈ ವಿಚಾರ ಗೊತ್ತಾಗಿ, ನನ್ನಿಂದ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಕಣ್ರಿ ಪಿಸಿಗಳ, ಅವ್ರನ್ನ ನೀವು ಯಾರು ಅಂತ ಕಂಡುಹಿಡಿಬೇಕು ಅಂದಾಗ, ಸರ್ ನೀವು ಬೇರೆ ಸ್ಮಗ್ಲರ್ಗಳನ್ನ ಹಿಡ್ದಿದ್ದೀರಾ, ಈಗ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ದಯವಿಟ್ಟು ನೀವು ಒಬ್ಬೊಬ್ಬರು ಎಲ್ಲೂ ಹೋಗಬೇಡಿ ಅಂದಾಗ, ನನಗೆ ಯಾರು ಏನೂ ಮಾಡಲ್ಲ ಅಂದಾಗ, ಇಲ್ಲ ಸರ್ ನಮಗೆ ತಿಳಿದು ಬಂದಿರೋ ಪ್ರಕಾರ ಇಬ್ಬರು ಮೂವರು ಹೊಂಚು ಹಾಕೊಂಡು ಕಾಯ್ತಿದ್ದಾರೆ ಅಂದ್ಬಿಟ್ಟು ಪಿಸಿಗಳು ಹೇಳ್ತಾರೆ. ಇನ್ನು ಅಜಿತ್ತು ಹುಷಾರಾಗಿರೋ ಟೈಮಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿದಾಗ ಯಾರೋ ಅವ್ರನ್ನ ಫಾಲೋ ಮಾಡೋ ಥರ ಆಗ್ತಾ ಇರುತ್ತೆ. ಅಜಿತ್ನ ಏನಾದರೂ ಮಾಡಿ ಸಾಯಿಸಬೇಕು ಅನ್ನೋದು ಅವ್ರ ಉಪಾಯ ಆಗಿರುತ್ತೆ. ಇನ್ನು ಅಷ್ಟರಲ್ಲಿ ಅಶ್ವಿನಿಯೂ ಸಹ ಈ ಒಂದು ಲಿಂಗವ ಅಜ್ಜಿ ಊರಿಗೆ ಬಂದು ಭೂಮಿ ಪ್ರಾಣನ ತೆಗಿಬೇಕು ಅಂತ ಪ್ರಯತ್ನ ಪಡೋರಿಗೆ ಇದೊಂದು ಒಳ್ಳೆಯ ಚಾನ್ಸ್ ಅಲ್ವಾ. ಸೊ ಅವಳು ಸಹ ಈ ಒಂದು ಪ್ಲ್ಯಾನಲ್ಲಿ ಸೇರ್ಪಡೆ ಆಗ್ತಾಳೆ.
ಭೂಮಿ ಈಗ ಅಪಾಯದ ಅಂಚಿನಲ್ಲಿದ್ದಾಳೆ. ಅಜಿತ್ ಬಂದು ಭೂಮಿ ಪ್ರಾಣನ ಕಾಪಾಡ್ತಾರ, ಇಲ್ಲ ವ್ರತನ ನಿಲ್ಲಿಸ್ತಾರ? ಭೂಮಿ ಕಟ್ಟುನಿಟ್ಟಾಗಿ ವ್ರತ ಮಾಡ್ತಾಳ? ಇದರಲ್ಲಿ ದೇವಯಾನಿ ಸೋಲ್ತಾಳ? ಭೂಮಿ ದೇವ್ರಿಗೆ ಒಳ್ಳೆ ನಿಷ್ಠೆಯಿಂದ ವ್ರತ ಮಾಡಿ ಗೆಲ್ತಾಳ? ಅದು ಸಹ ನೋಡಬೇಕಾಗಿದೆ. ಹಾವು ಅಂದರೆ ಸುಮ್ಮನೆನಾ? ಅದು ಹಾವು ವಿಷ ತುಂಬಿರೋ ಹಾವನ್ನ ಬಿಟ್ಟಿದ್ದಾರೆ, ಇನ್ನು ದೇವ್ರ ಹಾವು ಸಹ ಅಲ್ಲಿದೆ. ಇವಾಗ ದೈವ ಗೆಲ್ಲುತ್ತಾ, ಇವ್ರು ಮಾಡಿರೋ ಒಂದು ದೆವ್ವದ ಕೆಲಸ ಗೆಲ್ಲುತ್ತಾ? ಅದು ಸಹ ನೋಡೋಣ. ನಮ್ಮ ಪ್ರಕಾರ ದೇವ್ರು ಇದ್ದಾನೆ ಅಂದರೆ ಭೂಮಿನ ಗೆಲ್ಲಿಸ್ತಾನೆ. ಭೂಮಿ ನಿಯತ್ತಿಂದ ವ್ರತನ ಮಾಡೇ ಮಾಡ್ತಾಳೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ, ಈ ಒಂದು ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಜೋಡಿ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.